शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गुरुब्रह्म गुरुविष्णु गुरुदेवो महेश्वर गुरुसाक्षात् परब्रह्म तस्मै श्री गुरुवे नमः। नीलांजनासमाभाषं रविपुत्रं यमागजं ಛಾಯಾ ಮಾರ್ತಾಂಡಂ ತಮ್ಮೈ ಶನೇಶ್ವರಂ। ತಂದೆ ಪರಮಾತ್ಮ ಭಗವಂತ, ಇವತ್ತು ಗುರುವಾರ, ರಾಘವೇಂದ್ರನ ದಿವಸ. ಇವತ್ತು ತಾರೀಕು 25 ಏಪ್ರಿಲ್ಲು 2024 ಗುರುವಾರ. ಇವತ್ತು ನಾಳೆ ಎಲೆಕ್ಷನ್ನು. ಇವತ್ತು ಗುರುವಾರ ರಾಘವೇಂದ್ರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬರ್ಬೋದು ಎಲ್ಲರೂ. ಗುರು ರಾಘವೇಂದ್ರನ ಅನುಗ್ರಹದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಗುರು ಇಲ್ದೇ ಸಾಧ್ಯನೇ ಇಲ್ಲ. ಯಾವುದೇ ಕೆಲಸ ಆಗಲಿ ಗುರು ಮಾಡಬೇಕು, ಗುರುವಿಂದ ಮೋಕ್ಷ ಪಡಿಬೇಕು. ಆ ಉದ್ದೇಶಕ್ಕೆ ಪ್ರತಿಯೊಬ್ಬರೂ ಗುರು ಇಲ್ದೇ ಸಾಧ್ಯನೇ ಇಲ್ಲ. ಸ್ಕೂಲ್ಗೆ ಹೋದ್ರೂ ಗುರು ಬೇಕಲ್ಲ, ಯಾವುದೇ ಸ್ಥಾನಕ್ಕೆ ಹೋದ್ರೂ ಗುರು ಬೇಕು. ಗುರು ಇಲ್ದೇ ಆ ವಿದ್ಯೆನೂ ಕಲಿಯೋಕ್ಕಾಗೋದಿಲ್ಲ. ಗುರು ಬೇಕೇ ಬೇಕು. ನನಗೆ ಭಗವಂತನೇ ಕಾರಣ, ಶಿವದೇವರೇ ಕಾರಣ. ಆ ಭಗವಂತನೇ ನನಗೆ ಅನುಗ್ರಹ. ದೇವರು, ತಂದೆ ತಾಯಿ ಬಂಧು ಬಳಗ ಎಲ್ಲ ಶಿವದೇವರೇ. ನನಗೆ ಪರಮಾತ್ಮನೇ ನನಗೆ ಅನುಗ್ರಹ ಕೊಟ್ಟು ಇದು ಮಾಡಿದ್ದಾನೆ. ಅವು ಭಗವಂತನೇ ನನಗೆ ಸಕಲ ಸಂಪತ್ತು ಎಲ್ಲ ಭಗವಂತನೇ. ಏನಪ್ಪ ಅಂದರೆ, ಇವತ್ತು ಜಗತ್ತಲ್ಲಿ ಮಾನವನ ಯಾರು ಪೂಜೆ ಮಾಡ್ತಾರೋ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಆದರೆ ನಮಗೂ ಇನ್ನೂ ಯಾವುದೋ ಕಾಡ್ತಾನೆ ಇದ್ದಾನೆ. ಇನ್ನೂ ಯಾವುದೋ ಜನ್ಮದಲ್ಲೂ ಇನ್ನೂ ಕರ್ಮ ಇದ್ದದೇನೋ ಅದು ಇದಾಗಲಿ. ಏನಪ್ಪ ಮಾಡೋಕ್ಕಾಗೋದು? ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾ ಸಂಸ್ಥಾನ ಮಠದಿಂದನೂ, ನಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಏನಪ್ಪ ಇವತ್ತು ವಿಡಿಯೋ ಅಂದರೆ, ಮಳೆ ಇಲ್ಲ, ಸೆಕೆ ತಡೆಯೋಕ್ಕಾಗೋದಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಅಕ್ಷಿ ಪಕ್ಷಿಗಳಿಗೂ ತೊಂದರೆ ಆಗೈತೆ, ದನ ಕರುಗಳಿಗೂ ಇಲ್ಲವೇ ಇಲ್ಲ. ಹಳ್ಳಿ ಕಡೆ ಹೆಂಗೋ ಬೋರ್ ಇರ್ತವೆ, ಹೆಂಗೋ ಆಯ್ತದೆ. ಸಿಟಿ ಕಡೆ ತುಂಬ ಕಷ್ಟ ಆಗೈತೆ. ಏನಪ್ಪ ಈ ಥರ ಆಗ್ಬಿಟ್ರೆ ಮನುಷ್ಯರು ಯಾವ ಥರ ಬದುಕೋದು, ಯಾವ ಥರ ಇಲ್ಲ. ತುಂಬ ಕಷ್ಟದಲ್ಲಿ ನಡಬೇಕು. ಊಟ ಸಿಕ್ಕಿದ್ರೆ ನೀರು ಸಿಗೋದಿಲ್ಲ, ನೀರು ಸಿಕ್ಕಿದ್ರೆ ಊಟ ಸಿಗೋದಿಲ್ಲ ಅಂತ ಪರಿಸ್ಥಿತಿಗೆ ಆಗ್ಬಿಟ್ಟಿದೆ. ಎಲ್ಲ ಬೆಲೆನೂ ಗಗನಕ್ಕೆ ಹೋಗಿದ್ದಾವೆ. ಎಲ್ಲ ಬೆಲೆನೂ ಯಾವುದು ಇಂಥದ್ದು ಕಡಿಮೆ ಇಲ್ಲ ಅಂತ ಯಾವುದೂ ಇಲ್ಲ. ಪ್ರತಿಯೊಂದು ಗಗನಕ್ಕೆ ಹೋಗಿದೆ. ಜೀವನ ಮಾಡೋದು ಹೆಂಗೆ, ಬಡವ್ರ ಬಗ್ಗರು ಬದುಕೋದು ಹೆಂಗೆ, ಸಾಧು ಸನ್ಯಾಸಿಗಳು ಜೀವನ ಮಾಡೋದು ಹೆಂಗೆ, ಕೊಡೋರು ಯಾರಿದ್ದಾರೆ? ಕೊಡೋರೇ ಈ ಕೈ ಬರೋದಿಲ್ಲ ಕೊಡೋಕ್ಕೆ. ಈ ಥರ ಪರಿಸ್ಥಿತಿಲಿ ಇದ್ದಾರೆ ಜನಗಳು. ಏನಪ್ಪ ಅಂದರೆ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಇದನ್ನು ಕೇಳ್ತಾ ಇರ್ತೀನಿ. ಇವತ್ತು ಗುರುವಾರ ಒಳ್ಳೆಯ ದಿನ. ನಿಮ್ಮ ರಾಶಿಗೆ 6 ರಾಶಿ, ಮೊನ್ನೆ 23ನೇ ತಾರೀಕಿನಿಂದ 6 ರಾಶಿ ಅಂದರೆ ಮೇಷ, ವೃಷಭ, ಇವೆಲ್ಲ ಮಕರ, ಕುಂಭ, ಇವೆಲ್ಲ ಧನುಸು ಎಲ್ಲ 6 ರಾಶಿ ಚೆನ್ನಾಗಿದೆ. ಇನ್ನು 6 ರಾಶಿಗೆ ಈಗ ಇನ್ನೊಂದು 2 ತಿಂಗಳು ಬಿಟ್ಕೊಂಡ್ರೆ ಅವು ಚೆನ್ನಾಗಿ ಆಯ್ತಾರೆ. 12 ರಾಶಿಗೆ ಭಗವಂತ ಒಳ್ಳೇದು ಮಾಡ್ತಾನೆ. ನಿಮಗೆ ಹೇಗ ಕೂಡೈತೆ, ಕೈ ಕೂಡ್ತದೆ. ಹಣ ಕಾಸು ಆಗಲಿ, ಯಾವುದೇ ಈ ವಸ್ತು ಕಳೆದೋಗಿದ್ರು ಅದು ನಿಮ್ಗೆ ಅನ್ವಯಿಸ್ತದೆ. ಕೈ ಬಿಟ್ಟೋಗಿದ್ರು ನಿಮ್ಗೆ ಕೈ ಕೂಡ್ತದೆ. ಭಗವಂತ ಕೈ ಕೂಡಿಸ್ತಾನೆ. ಆದರೆ ಎಲ್ಲರಿಗೂ ಹೇಳ್ತವೆ, ಒಳ್ಳೆತನ ನಡೆಸ್ಕೊಂಡು ಹೋಗ್ಬೇಕು. ಭಗವಂತ ಅವಾಗಲೇ ದಾರಿ ಬಿಟ್ಕೊಡೋದು. ಪ್ರತಿಯೊಬ್ಬರಿಗೂ ಅಷ್ಟೇ ನೋಡಿ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಕೇಳ್ತೇನೆ.